ಮದ್ವೆ ಫಿಕ್ಸ್ ಆಗಿರೋದ್ರಿಂದ ಇವಾಗಲೇ ಕಲಿತಿದ್ದಾಳೆ ಏನು ಅದಾ ನೋಡ್ತಾ ಇಷ್ಟು ಎಲ್ಲ ಬಟ್ಟೆ ಇಟ್ಬಿಟ್ರೆ ಕಣ್ಮುಂದೆ ಯಾವ್ದು ತಗೋಬೇಕಂತ ಗೊತ್ತಾಗಲ್ಲ. ಎರಡು ಕಾಂಬಿನೇಷನ್ ಅಂತ ಯಾವ್ದು ಚೆನ್ನಾಗಿ ಕಾಣ್ತಿದೆ ಕಮೆಂಟ್ ಮಾಡಿ. ಚೆನ್ನಾಯ್ತಪ್ಪ, ಜೋರಾಗಿ ಮಾತಾಡ್ಬೇಕು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್ ಅಂಡ್ ಯುವರ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ತಂದಾಯ್ತು ಏನೋ ನೋಡ್ಬಿಟ್ಟೆ ಗೊತ್ತಾಗಿರುತ್ತೆ ನಿಮಗೆ ಏನು ಬ್ಲಾಗು ಅಂತ. ಸೊ ನಮ್ಮ ಮದುವೆ ಫಿಕ್ಸ್ ಆಗಿರೋದ್ರಿಂದ ನಾವು ಇವಾಗ ಶಾಪಿಂಗ್ ಮಾಡಕ್ ಹೋಗ್ತಿದ್ದೀವಿ ಚಿಕ್ಕಪೇಟೆಗೆ. ಹತ್ರವಾಗಿರೋದ್ರಿಂದ ಗೈಸ್ ಎಲ್ಲ ಬೇಗ ಮಾಡ್ಕೋಬೇಕು. ಇವನೇ ನಮ್ಗೆ ಶಾಪಿಂಗ್ ಹೆಲ್ಪ್ ಮಾಡಕ್ ಇವತ್ತು ಬರ್ತಿರೋದು. ಹಲೋ ಹಲೋ. ಆಮೇಲೆ ಗುಡ್ ಮಾರ್ನಿಂಗ್, ಗುಡ್ ನೈಟ್, ಕಾಫಿ ಟೀ, ಬೈ ಬಾಯ್. ಬಾಯ್ ಬಾಯ್ ಬೈ ಬಾಯ್. ಸೊ ಬನ್ನಿ ಗೈಸ್, ಇವಾಗ ಸುರಭಿ ಮನೆ ಹತ್ರ ಹೋಗ್ಬೇಕಿಬ್ರು. ಅಲ್ಲಿ ಹೋಗ್ಬಿಟ್ಟು ಅವಳನ್ನ ಕರ್ಕೊಂಡು ಚಿಕ್ಕಪೇಟೆಗೆ ಹೋಗಿ ಯಾವ ಬಟ್ಟೆ ಸೆಲೆಕ್ಷನ್ ಮಾಡ್ಬೇಕು ನೋಡೋಣ. ಒಂದು 2-3 ಸೀರೆ ತಗೋಬೇಕು ಅನ್ಕೋತೀನಿ ಅಷ್ಟೇ, ಜಾಸ್ತಿ ಏನಿದೆ ನೋಡೋಣ. ಮುಂಚೆನೆ ಶಾಪಿಂಗ್ ಮಾಡಿದ್ದು, ಇವಾಗ ಸ್ವಲ್ಪ ಮಾಡಿಕೊಂಡು ಹೋಗೋಣ ನಡಿ. ನೋಡಿ, ಮದುವೆ ಫಿಕ್ಸ್ ಆಗಿರೋದ್ರಿಂದ ಇವಾಗಲೇ ಕಲಿತಿದ್ದಾಳೆ ಟೀ ಕಾಫಿ ಮಾಡೋದೆಲ್ಲಾನು. ಓಟ್ಸ್ ಮಾಡ್ತಾ ಅವಳೇ ಮಾಡ್ತಿದ್ದಾಳೆ ನೋಡಿ. ಹಿಂಗೇನೆ. ಈಗ ಎಲ್ಲ ಹೋಗ್ತಿದೀಯಮ್ಮ ಇವತ್ತು ಶಾಪಿಂಗ್? ಏನಕ್ಕೆ? ಏನ್ ಶಾಪಿಂಗ್? ಏನಕ್ಕೆ? ಮ್ಯಾರೇಜ್ ಶಾಪಿಂಗ್ ಅನ್ನೋ. ಮ್ಯಾರೇಜ್ ಶಾಪಿಂಗ್ ಅಂದ್ರೆ ಮುಗ್ದೋಯ್ತು. ಮಾಡು ಮುದ್ದೆ ಮಾಡೋದ್ ಕಲ್ತ್ಕೋ. ಎಲ್ಲಾನು ಮಾಡೋದ್ ಕಲ್ತ್ಕೋ. ಇವ್ ನೋಡಿ ಗೈಸ್, ಬರ್ಗೆಟ್ಬಿಟ್ಟವನೆ, ದಿಂಬಾಯ್ಕೊಂಡ್ ಕೂತವನೆ. ಹಗ್ ಮಾಡ್ಕೊಂಡ್ ಕೂತವಂತ. ಯಾವಾಗ್ಲೂ ಫೋನ್ ಕಿವಿಗೆ ಇಟ್ಕೊಂಡಿರ್ತಾನೆ. ಇವತ್ತೇನೆ ದೂರ ಇಟ್ಟಿದೀನಿ, ಇಟ್ಕೋತಿಯಲ್ಲ ಏರ್ಪಾಡ್ಸ್. ಹಿಂಗೆ ಹಂಗೆಲ್ಲ ತೋರ್ಸ್ಬೇಕು ನೀನು. ಮಾಡಕ್ ಹೋಗೋಣ ಬಾರೋ ಅಂದ್ರೆ ಪ್ಯಾರಡೈಸ್ ಮೂವಿ ಸ್ಟೆಪ್ ಮಾಡ್ತಾನಂತೆ, ಟ್ರೆಂಡಿಂಗ್ ಇದೆಯಲ್ಲ ಇವಾಗ. ಮಾಡು. ಏನ್ ಮಾಡ್ತಾ ಇದೀಯಾ? ಆ ಕಡೆಯಿಂದ ಟರ್ನ್ ಆಗಿ ಮಾಡು. ಅಲ್ಲಿಂದ ಆಕ್ಚುಲಿ ಸಿಗರೇಟ್ ಕಚ್ಕೋತಾರ ಆ ತರ ಮಾಡು. ನಾನೇ ಕೊರಿಯೋಗ್ರಾಫ್ ಮಾಡಿದ್ದು. ವಾ, ಎಲ್ಲಿ ಮಾಡಿದ್ದೆ? ವಾಶ್ರೂಮ್ ಅಲ್ಲ? ನೋಡ್ಬಾ, ನಿಂಗ್ ಹೋಗ್ತಾ ಇದೀವಿ ಚಿಕ್ಕಪೇಟೆಗೆ. ಬೆಳಗ್ಗೆನೆ ಹೋಗ್ಬೇಕಿತ್ತು, ಇವನೇ ಲೇಟ್ ಮಾಡಿದ್ದು ನೋಡ್ರಿ. ಏನೋ ಇಟ್ಕೊಂಡ್ ಮಾಡ್ತಾವನೆ. ಏನ ಮಾಡ್ತಿದ್ಯಾ? ಮಾಡ್ತಿದ್ಯಾ? ಒಳ್ಳೆ ಮುಸ್ತಫಾ ತರ ಕ್ಯಾಮ್ರಾ ಇಟ್ಕೊಂಡಿದ್ಯಲ್ಲ. ಸೊ ಓಲಾ ಬುಕ್ ಮಾಡಿದೆ ಗೈಸ್, ಬನ್ನಿ ಹೋಗೋಣ. ಸುರಭಿ, ಇವಳು ಅಲ್ಲಿ ಶಾಪಿಂಗ್ ಮಾಡೋದಿರ್ಲಿ, ಇಲ್ಲಿ ರೆಡಿ ಹಾಕೊಂಡು ಇಲ್ಲಿ ಶಾಪಿಂಗ್ ಮಾಡ್ತಾವಳಿ ನೋಡಿ. ಏನು ಬಾ, ಚೆನ್ನಾಗಿ ಕಾಣಿಸಲ್ಲ ನನ್ನ ಫಿಂಗರ್ಸ್. ಸರಿ ಬಾ ಹೋಗೋಣ. ಏನೇನ್ ತಗೋಬೇಕಂತಿದ್ಯಾ? ಏನ್ ಸಿಗುತ್ತೆ ಎಲ್ಲಾನು? ಚೆನ್ನಾಗಿರ್ಬಾರ್ದಾ? ನಮ್ದೇ ಬ್ರೋ ಮದ್ವೆ ಶಾಪಿಂಗ್ ಆಯ್ತು. ಮದ್ವೆ ಶಾಪಿಂಗ್ ಬ್ಲಾಗ್. ಇನ್ನೇನ್ ಹೇಳಿಲ್ವಾ ನೀನು? ಏನು ಹೇಳಿಲ್ಲ, ಹಂಗೆ ಕರ್ಕೊಂಡ್ ಬಂದವನೆ. ಮದ್ವೆ ಅಂತ ಹೇಳ್ದೆ ತಾನೆ. ಮದ್ವೆ ಅಂದ್ರೆ ಯಾರ್ದು ಅಂತ ಹೇಳಿಲ್ಲ ನೀನು. ಇವ್ರಿಬ್ರು ಇನ್ನೇನು. ಅದೇ ಮದ್ವೆ ಶಾಪಿಂಗ್ ಬ್ಲಾಗ್ ಮಾಡ್ತಿರೋದು ಇವಾಗ. ನಡಿ ಆಯ್ತು. ಕಾರ್ ಏನಾರ ಆಯ್ತಣ್ಣ? ಇಳಿದ್ಬಿಟ್ಟು ನೋಡು. ಇಳಿ ನೋಡ ಏನಾಗೈತ. ನೋಡ ಏನಾಗೈತ. ಏನಾರ ಆಗೈತಾ? ಅಷ್ಟೊಂದೇನಿಲ್ಲ, ನಾರ್ಮಲ್ ನೋಡಿ ಗಾಯ್ಸ್, ಹೋಗ್ಬಿಟ್ಟೈತೆ. ಜಾಸ್ತಿ ಏನಾಗಿಲ್ಲ, ಪೇಂಟ್ ಎಲ್ಲ ಕ್ರಾಚಸ್ ಆಗೈತೆ. ಪೇಂಟ್ ಗಾಯ್ಸ್ ಇವನೇ ಮಾಡಿರೋದು. ಯಾರು? ನೀನು ನೀ ಜೋರಾಗಿ ಹೊಡೆದಿರ್. ನೀನ್ ಹೆಂಗಾಗಿ ಇದ್ದಿದ್ಕೆ ತಡ್ತಿದ್ವಿ, ಇಲ್ಲಾಂದ್ರೆ ನಾವೆಲ್ಲ ಹಿಂಗ್ ಬರ್ಬೇಕಿತ್ತು.
ಗೈಸ್ ಶಾಪಿಂಗ್ ಮಾಡೋಣ ಅಂತ ಹೋಗಿದ್ದೆ ಮದುವೆ ಟೈಮಲ್ಲಿ. ಮದುವೆ ಶಾಪಿಂಗ್ ಮಾಡೋಣ ಅಂತ ಹೆಂಗಾಗುತ್ತೆ ನೋಡಿ. ಅಡೆತಡೆ ಅಲ್ಲ, ಅಡೆತಡೆ ಅಂತ ಏನಿಲ್ಲ, ಅವ್ರು ಇಷ್ಟು ಇರೋ ಜಾಗದಲ್ಲಿ ನುಗ್ಸೋಣ ಅಂತ ಬಂದಿರೋದು. ಓ ಕರೆಕ್ಟ್. ಎಷ್ಟ್ ಗಂಟೆಗೆ ಮಾಡೋದು? 6:30 ಮೇಲೆ. ಇವನು 2 ಸತ ಮಾಡಿರ್ತಾನೆ ಅಷ್ಟೊತ್ತಿಗೆ, ಅಲ್ವೇನಾ? ಗೈಸ್ ಡ್ರೈವರ್ಗಳು ಕಷ್ಟ ನೋಡಿ, ಅವ್ರವ್ರ ಆಗೋಕ್ಕೆ ಪರವಾಗಿಲ್ಲ. ನಾನು ಒಂದ್ ಕಾಲದಲ್ಲಿ ಗಾಡಿ ಓಡಿಸ್ತಿದ್ದೆ, ಈಗಲೂ ಓಡಿಸ್ತಾ ಬೈಕು. ನೋಡಿ ಈಗ ಇಬ್ಬರಿಗೂ ಕಷ್ಟ ಆಗಿದೆ ಅಲ್ವಾ? ನಾನು ಹಿಂಗ್ ಬಂದ್ ತಡ್ದೆ, ಅದಕ್ಕೆ ನೀವೆಲ್ಲ ಸೇಫ್ ಆಗಿದ್ದು. ಹಿಂಗ್ ಸ್ಕ್ರಾಚ್ ಆಗೈತೆ ಅಷ್ಟೇ, ನಾನಿಲ್ಲ ಅಂದಿದ್ರೆ ಅಷ್ಟೇ. ಬೆಳಗ್ಗೆ ತೊಳೆದ ಮಕಾನ ನಾನು ಹೇಳಿದ್ದು ಬೆಳಗ್ಗೆ ತಡೆದ ಅಂದೆ. ಅದೇ ಕಣೋ, ಹೋಗಿ ವಾಶ್ರೂಮ್ ಹೋಗಿ ಅಂದ್ರೆ ವಾಶ್ರೂಮ್ ಹೋಗಿಲ್ಲ ಮಕ ತೊಳೆಯಕ್ಕೆ. ನಮ್ಮನೆಲ್ಲ 1 ಅವರ್ ಕೂತಿದೆ. ವಾಶ್ರೂಮ್ ಚೆನ್ನಾಗಿತ್ತು, ನೋಡ್ತಿದ್ದೆ. ಏನ್ ವಾಶ್ ಏನು ಅನ್ಕೋಬೇಡಿ, ಡಬಲ್ ಮೀನಿಂಗ್ ಎಲ್ಲ ಮಾತಾಡ್ತಾ ಇದ್ವಿ. ಬಂದಿದ್ರೆ ಗೈಸ್ ಪಕ್ಕ ಇಲ್ಲಿ ಕಟ್ಬೇಕಿತ್ತು ನಾವು ಫೈನ್. ನೋಡ್ರಿ 500 ರೂಪಾಯಿ ನೋಟ್ ರೆಡಿ ಮಾಡ್ತಿದ್ದೆ. 500 ಅಲ್ಲ, ಹೆಲ್ಮೆಟ್ 1,000, DL 1,000, ಮುಂದ್ಗಡೆ ನಂಬರ್ ಪ್ಲೇಟ್ಗೆ ಮಾತಾಡಿದ್ರೆ 500 ರೂಪಾಯಿ ಹೋಗ್ತಾರೆ. ಈಗೆಲ್ಲ ಮಿರರ್ ಇಲ್ಲ ಅಂದ್ರೆ ಗಾಡಿ ಮಿರರ್ ಇಲ್ಲ ಅಂದ್ರೆ ಆಗ್ತಾರೆ. ಅವ್ರಿಗೆ ಏನೋ ಒಟ್ನಲ್ಲಿ ಒಂದ್ ರೀಸನ್ ಬೇಕು ಅಷ್ಟೇ. ಆಮೇಲೆ ಇದು ಗೈಸ್ ಇದರಲ್ಲಿ ಬಾಡಿ ಮಾಡೋನಂತೆ, ಅದ್ ಯಾವ ತರ ನಿಂಗೆ ನೋಡ್ರಿ ಏನ್ ಅನ್ಸ್ತೈತೆ ನೋಡ್ಬಿಟ್ಟು ಹೇಳಿ. ಅದು ಜಸ್ಟ್ ಬಲ್ಕ್ ಆಗೈತೆ ಅಷ್ಟೇ. ಅಷ್ಟೇ. ಇವಾಗ ನಾರ್ಮಲ್ ತೋರ್ಸಪ್ಪ, ನಾರ್ಮಲ್ ನೋಡು, ಸಣ್ಣಕ್ಕಿದೀನಿ. ಸಣ್ಣಕ್ಕೆ ಏನು ಇಲ್ಲ ನೋಡು, ಏನು ಇಲ್ವಾ? ಈ ಶೋಲ್ಡರ್ ಒಂದು ಈ ಶೋಲ್ಡರ್ ಬಿಡ ದುನಿಯಾ ವಿಜಯ್ ತರ ಇದೆಯಾ? ನನ್ ಪ್ರೈಮ್ ಟೈಮ್ ಅಲ್ಲಿ ಹೆಂಗಿದ್ದೆ ಗೊತ್ತಾ? ಹೆಂಗಿದೆ? ಅದೇ ಹಿಂಗಿದ್ದೆ. ಇವಾಗ ಚಿಕ್ಕಪೇಟೆಗೆ ಬಂದಿದೀವಿ ಶಾಪಿಂಗ್ ಮಾಡೋಕೆ. ಎಲ್ಲರೂ ಲೆಹಂಗಾನ ಶೂಟ ಅಂತ ಶೂಟ್ ಮಾಡ್ತಿದ್ದಾರೆ. ಇವನ್ಗಂತ ಹೆವಿ ಶೂಟ್ ಮಾಡ್ತಿದ್ದಾರೆ. ಏನಾ ಹೆವಿ ಶೂಟ್ ಮಾಡ್ತಾವ್ರಾ? ಎಲ್ಲಿ ನೋಡ್ತೀಯಪ್ಪ? ಎಲ್ಲಿ? ಅದಾ ಅದ್ ಚೆನ್ನಾಗಿದೆ ಅಂತ ಗೈಸ್. ಬಿಡು ನಡಿ, ಅಲ್ಲಿ ನೋಡ. ನೀನ್ ತಗೊಳಕ್ ಬಂದ್ರೆ ಸರಿ ತಾನೆ? ಹಾ ಏನೋ ಏನೋ ಹೋಲ್ಸೋದ್ಕಿಂತ ಅದೇ ತಗೊಂಡ್ಬಿಟ್ರೆ ಬೆಸ್ಟ್ ಅಲ್ವಾ? ನೋಡ ಬಾ ಅಲ್ಲಿ ಫಸ್ಟ್. ಹುಚ್ಚಿಡಿತೈತೆ ಗೈಸ್, ಎಲ್ಲಿ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹಾ ರಶ್ ಇದೆ, ಹೆವಿ ರಶ್ ಇದೆ, ಸಿಕ್ಕಾಪಟ್ಟೆ ರಶ್ ಇದೆ. ಕನ್ಫ್ಯೂಸ್ ಆಗ್ತಾ ಇದೆ, ಯಾವ್ದು ತಗೋಬೇಕು ಯಾವ್ದು ಬಿಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾವ್ದು ತಗೋಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನೋಡೋಣ ಇನ್ನ ಮುಂದೆ. ನೋಡ್ರಿ ಇನ್ನ ಅಷ್ಟು ದೂರ ಇದೆ. ಬನ್ನಿ ನೋಡ, ಇಲ್ಲಿಗೆ ಬಂದಿದ್ದಾವಮ್ಮ ನಾವು. ಒಂದ್ ಟೈಮ್ ಬಂದಿದೀವಿ ಇಲ್ಲಿ. ಸ್ಯಾರೀಸ್ ಗೈಸ್, ಇಲ್ಲೆಲ್ಲ ತುಂಬಾ ಓಡಾಡ್ಬಿಟ್ಟಿದೀವಿ ಸ್ಯಾರೀಸ್ ಪರ್ಚೇಸ್ ಮಾಡ್ಬೇಕು ಅಂತ. ಎಷ್ಟು 9 ಗಂಟೆ ಆಗಿತ್ತ ನಾವು ಹೋಗೋಷ್ಟರಲ್ಲಿ? 9 ಗಂಟೆ ಆಗಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಹೆಂಗೋ ಆಟೋದಲ್ಲಿ ಎತ್ತಕೊಂಡು ಹೋಗಿದ್ವಿ. ಇಲ್ಲ ಗೈಸ್, ಏನ್ ಗೊತ್ತಾ, ನನ್ಗೆ ಈ ತರ ಕರ್ದ್ಬಿಟ್ರೆ ಒಂಥರ ವಿಯರ್ಡ್ ಫೀಲ್ ಆಗ್ಬಿಡುತ್ತೆ. ಚಿಕ್ಕೋ ನೋಡೋಣ ಗೈಸ್, ಅಂಗಡಿ ಸಿಕ್ಕದ್ಮೇಲೆ ಅಂಗಡಿ ಒಳಗಡೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ಕಪಲ್ಸ್ ಅಂತ ಗೈಸ್ ಅವಾಗ್ಲಿಂದ ಕಿತ್ತಾಡ್ತಾವ್ರೆ. ಶಾಪಿಂಗ್ ಮಾಡಕ್ ಬಂದಿದೀವಿ. ಹನಿಮೂನ್ ಎಲ್ಲಿ ಮಾಡ್ಕೊತೀರಾ? ಹನಿಮೂನ್ ಜೋರಾಗಿ ಮಾತಾಡ್ಬೇಕು. ಲೆಹಂಗಾ ಕೊಡ್ಸಕ್ ಇವನ್ಗೆ, ಆದ್ರೆ ಹಿಂದೆ ಹುಷಾರು. ಇಬ್ರು ಫ್ರೆಂಡ್ಸ್ ನೋಡೋಣ ಯಾರು ಚೆನ್ನಾಗಿ ಮ್ಯಾಚ್ ಮಾಡ್ಬೇಕು ಅಂತ. ನೋಡೋಣ ಅವಾಗ್ಲಿಂದ 1/2 hour ಇಂದ ಅಲಿಸ್ತಾವಳೆ. ಇದ್ರೆ ನೋಡ್ರಿ, ಎಲ್ಲಿ ನೋಡ್ಲಿ ನಾನು? ನೀನ್ ಅಲ್ಲ ಸುತ್ತಮುತ್ತ ನಮ್ಗೆ ಅಲ್ಲಿ ಕಾಣಿಸಿದ್ರೆ ನನ್ಗೆ ಆ ಕಲರ್ ಅಲ್ಲ. ಬನ್ನಿ ಗೈಸ್ ಹುಡ್ಕೋಣ. ಇಲ್ಲಿ ಸ್ವಲ್ಪ ನಾಯ್ಸ್ ಇಲ್ಲ, ಅದಕ್ಕೆ ಮೈಕ್ ಹಾಕೊಂಡಿಲ್ಲ. ನಾಯ್ಸ್ ಇದ್ರೆ ಹಾಕೋತಿದ್ದೆ. ಬನ್ನಿ. ಹುಡುಗಿ ನಾನು ಹುಡುಗ, ಹುಡುಗಿ ನಾನು ಹುಡುಗ. ನಮ್ ಜೊತೆ ಇವ್ರ ಮದ್ವೆನ ಮಾಡಿಸ್ಬಿಡೋಣ ಆತಗೆ. ಇಲ್ಲಿ ಹೇಳ್ತಾರೆ ಬರ್ತಾರೆ. ಇವ್ರ ಬಿಚ್ ಗಾಯ್ಸ್
ಶೂ ಬಿಚ್ಚೋ ಅಷ್ಟೊತ್ತಿಗೆ ಆಗುತ್ತೆ. ಅಷ್ಟವ್ರಿಗೆ ಇವ್ರಿಬ್ರು ರೊಮ್ಯಾನ್ಸ್ ನೋಡಿ. ನೋಡುವ ಯಾವ್ದು ಬೇಕು. ಫೈನಲ್ ಯಾವ್ದೋ ಒಂದು ಅಂಗಡಿ ಸೆಲೆಕ್ಟ್ ಮಾಡಿದಾಳೆ. ಹಾ ನೋಡೋಣ. ಇಲ್ಲಿ ನೋಡ್ಕೊಂಡು ಮಾತಾಡ, ಅಲ್ಲಿ ತಿರ್ಕೊಂಡು ಮಾತಾಡಿದ್ರೆ ಇಲ್ಲಿ ರೆಡಿ ಸಿಗುತ್ತಲ್ಲ, ಹೊಲ್ಸಿರೋ ರೆಡಿಗೆ ಸಿಗುತ್ತೆ ಅಂತ ಹೇಳ್ತಿದಾರಲ್ಲ. ನೋಡು ಹೊಲಿಸ್ಬೇಕಂತೆ guys. ಹಾ? ಏನೇನು ಏನೇನು ಲಂಗವನಿ. ನೀವು ಮಾವುಗಳು ಏನೋ ತಗೊಳಲ್ವಾ? ಫಸ್ಟ್ ಇಬ್ರಲ್ಲಿ ಹುಡುಗಿಯರು ಡಿಸೈಡ್ ಆಗ್ರಿ. ಹುಡುಗಿ ನಾನು ಹುಡುಗ. ಅಣ್ಣ ಏನೋ ನೋಡಿ ಕೇಳ್ತಿದಾರೆ. ಇವ್ರಿಗೊಂದ್ ಸ್ಯಾರಿ ಯಾವ ಕಲರ್ ಸೂಟ್ ಕನ್ನಡ ಬರುತ್ತೆ. ಇವ್ರಿಗೆ ಯಾವ್ದು ಸೂಟ್ ಆಗುತ್ತೆ? ಇವ್ರಿಗೆ ಲೈಟ್ ಕಲರ್ ಅಂತ ಪೇಸ್ಟಲ್ ಕಲರ್ ಯಾವ್ದು ಪೇಸ್ಟಲ್ ಕಲರ್ ಬೇಕು. ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಇದಾ ಇಲ್ಲಿ ನೋಡ್ಬಾ, ಇಲ್ಲ ಈ ಕಡೆ ತಿರುಗ್ಸಿಲಿ. ಇಲ್ಲಿ ನೋಡು, ಈ ಫೋನಲ್ಲಿ ಒಂದ್ ಕಲರ್ ಕಾಣಿಸ್ತಾ ಇತ್ತು. ಅಲ್ಲಿ ನೋಡು, ಕಾಣಿಸುತ್ತೆ. ಹಂಗಾರೆ ಫೇಕ್ ಇದು. ಅಯ್ಯ ಅದ್ ಹಂಗೇನೆ ಸ್ವಲ್ಪ ಅಂದ್ರೆ ಅದನ್ನ ತಗೋತೀಯಾ? ನೋಡ್ ನಿಂಗೆ ಇದು ಒಂದ್ ಕೆಲ್ಸ ಮಾಡ್ರಿ, ಇಬ್ರುನು ಹಾಕೋಬಿಡ್ರಿ. ಸೆಲೆಕ್ಟ್ ಗಾಯ್ಸ್ರಿ, ಇನ್ನ ಇಬ್ರಲ್ಲಿ ಯಾರು ಹುಡುಗ ಯಾರು ಹುಡುಗಿ ಅಂತಾನೆ ಸೆಲೆಕ್ಷನ್ ಮಾಡ್ಕೊಂಡಿಲ್ಲ ನೋಡಿ ಗಾಯ್ಸ್. ಇದು ಹುಡುಕ್ತಿದ್ದಾಳೆ. ಹುಡುಕು ನಿಂಗೆ ಯಾವ್ದು ಬೇಕು? ಹೆಂಗ್ ಸುಮ್ನಿರೋ, ನನ್ಗೆ ಅಂತವನೆ. ಯಾಕೆ 4,000 ಅಂತನಾ? ನೋಡಿ ಗಾಯ್ಸ್, ನಿಮ್ಗೆ ಏನ್ ಬಜೆಟ್ ಬೇಕ್ರಪ್ಪ ನಿಮ್ಮಿಬ್ರಿಗೆ? ಅವನ್ಗೆ ಸೂಟ್ ಆದ್ರೆ 40,000 ಆದ್ರೂ ನಾನು ಕೊಡ್ತೀನಿ. ಸೂಟ್ ಆದ್ರೆ ಇವನ್ಗೆ ಸ್ಯಾರಿ ಆದ್ರೆ 50,000 ಆದ್ರೂ ಕೊಡಿಸ್ತೀನಿ. ಇಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ತೋರ್ಸಿ. ನೀನ್ ತೋರ್ಸು ಬ್ಯಾಂಕ್ ಬ್ಯಾಲೆನ್ಸ್. ಬ್ಯಾಂಕ್ ಬ್ಯಾಲೆನ್ಸಾ? ನಮ್ ಮ್ಯಾನೇಜರ್ ಫೋನ್ ಮಾಡು ಒಂಚೂರು. ಮ್ಯಾನೇಜರ್ ಫೋನ್ ಮಾಡಮ್ಮ. ಗೈಸ್ ಅವ್ರ ಹತ್ರ ಬರ್ತೀನಿ. ಯಾವ್ದು ಹುಡುಕ್ತಿದ್ಯಪ್ಪ? ನನ್ ಬಜೆಟ್ ನೋಡಿ ಗಾಯ್ಸ್, ಮದ್ವೆ ಶಾಪಿಂಗ್ ನ ಎಷ್ಟು ನಿಧಾನಕ್ಕೆ ಲೇಟ್ ಆಗಿ ಹಂಗೆ ಇನ್ನೂ 2-3 ದಿನ 1 ತಿಂಗಳು ತಗೋತಾರ ಗೊತ್ತಾ ಎಲ್ಲ. ಏನು ಅದಾ? ನೋಡ್ ತಗೋ, ಹೊಲ್ಸ್ಕೋತಿ ಅದಕ್ಕೆ. ಹಾ ಇದೆ ಫ್ಯಾಬ್ರಿಕ್. ಗಾಯ್ಸ್ ಸುತ್ತ ಕೂತವಳೆ ಬರೀ ಫ್ಯಾಬ್ರಿಕ್ ತಗೊಳಕೇನೆ. ಹಾ ಎಲ್ಗೆ? ಏನು ಮಾಡಂಗಿಲ್ಲ. ಅಲ್ಲಿ ಯಾವ್ದಾರ ಮತ್ತೆ ಎಲ್ಲಿ ತಗೋತೀಯ? ಜಾಸ್ತಿ ದಿನ ಇಲ್ಲ ಇನ್ನ. ಹಾ ನೋಡ್ ನೀನೆ ತೆಗ್ದ್ಬಿಟ್ಟು ನೋಡು, ಕೇಳೋರ್ನ. ಜೊತೆ ಶಾಪಿಂಗ್ ಬಂದ್ಬಿಟ್ರೆ ನಿಮ್ಮ ಹುಡುಗಿಗೆ ತೋರ್ಸ. ಇವ್ರ ಹುಡುಗಿನ ಇದು ಬೇಡವಾ ಫ್ಯಾಬ್ರಿಕ್? ಏನೇ ಮತ್ತ ಅವ್ರಿಗೆ ನಡಿ, ಅವ್ರಿಗೆ ಹೇಳುವಂತೆ ಅವ್ರೇ ಇದ್ ಮಾಡ್ಕೊಡ್ತಾರ. ಹಾಕೋ ಬಾರೋ ಬಾರೆ ಅಂತೆ. ಸೇಮ್ ಹಂಗೆ ಆಡ್ತಾನೆ ಗೈಸ್, ಅಲ್ವೇನಾ? ಇಲ್ಲಿ ನೋಡಿ ಇವಳನ್ನ ಹಾಕೋ. ಸೂಪರ್. ನಮ್ಮ ಅತ್ತಿಗೆ ಮದ್ವೆಗೆ ನಾನು ಶಾಪಿಂಗ್ ಮಾಡಕ್ ಬಂದಿದ್ದೀನಿ. ಜೊತೆಗೆ ನನ್ನ ಮಾ ಜೊತೆ ಬ್ರೋ ಇದು ಯಾವ್ದು? ಇದಾ ಫ್ಯಾಬ್ರಿಕ್ ನೋಡಿ. ಯಾವ್ದು ಇದು? ಓಕೆನಪ್ಪ ಇದು? ಫ್ಯಾಬ್ರಿಕ್ ಇವಾಗ ನೋಡ್ತಿದ್ದಾಳೆ. ಇವಾಗ ಇನ್ನ ಹೊಲಿಸ್ಬೇಕಂತ ಏನು? ಓಕೆ ಅಂತ ಗೈಸ್. ಫೈನಲ್ ಇವ್ರಿಬ್ರು ನೋಡ್ರಿ, ಏನು ಮಾಡ್ರಿ ಇನ್ನೊಂದ್ಸಲ. ಕಿತ್ತಾಡ್ಬೇಡ್ರಿ, ಆಮೇಲೆ ಅದ್ ನಾಯ್ಸ್ ಬರುತ್ತೆ. ಫೋನ್ ಬಿಡಿ ಆಯ್ತು ಗೈಸ್. ಇವರು ಬ್ಲಾಗ್ ಮಾಡಕ್ಕೆ ಬಿಡ್ತಿಲ್ಲ. ಇವಳಂತೂ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟವಳೆ ಸುರಭಿ. ಹೌದು,
ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. ಏನ್ ಗೊತ್ತಾ, ಇಷ್ಟು ಎಲ್ಲ ಬಟ್ಟೆ ಇಟ್ಬಿಟ್ರೆ ಕಣ್ಮುಂದೆ ಯಾವ್ದು ತಗೋಬೇಕಂತ ಗೊತ್ತಾಗಲ್ಲ. ಅದಕ್ಕೆ ಫುಲ್ ಕನ್ಫ್ಯೂಸ್ ಆಗುತ್ತೆ. ಬಟ್ ಇದು ಓಕೆ. ಗೊತ್ತಾ, ಇಲ್ಲಿ ಒಳಗಡೆ ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ಹೋಗಿದ್ದೆ. ಸುರಭಿ ಶಾಪಿಂಗ್ ಮಾಡ್ತಿದ್ದಾಳೆ. ಇವ ಅಲ್ಲಿ ನೋಡ್ಬೇಕು ತಾನೆ, ಬಟ್ಟೆ ಹೆಲ್ಪ್ ಮಾಡ್ಬೇಕು ತಾನೆ ಬಟ್ಟೆ ತಗೊಳಕ್. ಯಾರೋ 3 ಹುಡುಗಿರ್ ಬಂದ್ಬಿಟ್ಟವ್ರೆ ಅಂತ ನೋಡ್ಕೊಂಡ್ ಕುತ್ಕೊಂಡ. ಇಂಥವ್ರಿದ್ರೆ ನಮ್ ಗಂಡ ಜನ್ಮಕ್ಕೆ ಇಂಥವ್ರಿಂದಾನೆ ಅವಮಾನ. ಬರೀ ಸುಳ್ಳು ಇಲ್ಲ, ಬರೀ ಸುಳ್ಳು ಬರೀ ಸುಳ್ಳು. ಬಂದ್ಲು ಗೈಸ್. ಇವಾಗ ನೋಡಿ ಯಾವ್ದು ನಂಗೆ ಇಷ್ಟ ಆಗ್ಲಿಲ್ಲ ಅಂತಾಳೆ. ಏನು ನಂಗೆ ಗೊತ್ತು, ಅದನ್ನೇ ಹೇಳ್ತಿರೋದು vlog ಅಲ್ಲಿ. ಕೇಳಿಸ್ಕೊ, ಇಷ್ಟ ಆಗಿಲ್ವಾ? ಆಯ್ತಾ, ಹತ್ರ ಬಾ, ಕೇಳ್ಸಲ್ಲ. ಆಗಿಲ್ಲ. ಇನ್ನ ಇಷ್ಟ ಆಗಿಲ್ವಾ? ಅದೆಲ್ಲ ಪ್ಲೇನ್ ಅಂದ್ರೆ ಫುಲ್ ಸಾದಾ ಐತೆ. ಮಾಮೂಲಿ ಸೀರೆ ಅಜ್ಜಿ ಸೀರೆ ಹಾಕೋತಾರಲ್ಲ ಆ ತರ ಐತೆ. ಪ್ಲೇನ್ ಅಂದ್ರೆ ಪ್ಲೇನ್ ಇಲ್ಲ, ಫುಲ್ ಗ್ರ್ಯಾಂಡ್ ಐತೆ. ಮಾಡೋದು ಸಿಗ್ತಾ ಇಲ್ಲ, ಇನ್ನೇನ್ ಮಾಡ್ಲಿ ನಾನು. ಅವನೆಲ್ಲಿ ಅವನು ಅವನ ಹತ್ರ ಇನ್ನೊಂದು ಅಂಗಡಿಗೆ ಹೋಗೋಣ. ಫೈನಲಿ ಇದು ಇಟ್ಕೊಂಡಿದ್ದಾಳೆ. ಇದು ಎಷ್ಟೊತ್ತಾದ್ಮೇಲೆ ನಂಗೆ ಬೇಡ ಅನ್ಸುತ್ತೆ, ಅವಳಿಗೆ ಗೊತ್ತಾಗಲ್ಲ. ನೀವು ತಗೊಳಲ್ವೇನಾ? ಇಬ್ರು ನಿಮ್ಮಾಗೆ ಸೆಲೆಕ್ಟ್ ಮಾಡಿ. ಅಷ್ಟ್ ಚೆನ್ನಾಗೈತೆ. ಬ್ಲಾಕ್ ಅವನಲ್ಲ, ಚೆನ್ನಾಗ್ ಕಾಣುತ್ತೆ. ಜಾಗ ಅಂತಿದೆ. ಸೆಲೆಕ್ಟ್ ಓಕೆನಾ? ಇನ್ನ ಬೇರೆ ಏನಾರು ನೋಡೋದಿರ್ ಅದ್ ನೋಡು. ತಮ್ಲೈನ್ ಏನಿಲ್ಲ, ಇದೇ ಇರ್ಲಿ. ಬ್ಲೂ ಇದೆಯಲ್ಲ, ಅದು ತೋರಿಸಿ. ಇವೆರಡು ಕಾಂಬಿನೇಷನ್ ಅಂತಲೇ ಯಾವ್ದು ಚೆನ್ನಾಗಿ ಕಾಣ್ತಿದೆ ಕಮೆಂಟ್ ಮಾಡಿ. ನಿಮ್ಗೆ ಕಮೆಂಟ್ ಮಾಡಷ್ಟರಲ್ಲಿ ನೀವು ಪೋಸ್ಟ್ ಮಾಡಷ್ಟರಲ್ಲಿ ತಗೊಂಡೇ ಹೋಗಿರ್ಬೇಕು. ಅವ್ರ ಎರಡರಲ್ಲಿ ಯಾವ್ದಾರು ಒಂದ್ ಚೆನ್ನಾಗಿ ಕಾಣಿರುತ್ತಲ್ಲ. ನಾನು ಎರಡು ತಗೋಬೇಕು. ಎರಡು ಏನಕ್ಕೆ? ಇದು ಲಂಗ, ಇದು ಓ ಹಂಗೆ ಎರಡು ಕಾಂಬಿನೇಷನ್ ಅಲ್ಲ. ಓಕೆ ಓಕೆ. ನಿಂಗೆ ಯಾವ್ದು? ನಿಂಗೆ ಯಾವ ಕಾಂಬಿನೇಷನ್? ಗೈಸ್, ನನ್ನ ಶಾಪಿಂಗ್ ಐತೆ, ನಂದು ಯಾವಾಗ ಮಾಡೋಣ? ಫಸ್ಟ್ ಇವ್ಳು ಮುಗಿಸ್ಬಿಡ್ಲಿ. ಮ್ಯಾರೇಜ್ ಶಾಪಿಂಗ್ ಇದೆ, ಬೆಳಗ್ಗೆಯಿಂದ ಸಾಯಂಕಾಲ. ಹುಡುಗರು ನಾವಿಬ್ರು ಯಾವ್ದಾರು ತಗೋಬಹುದು. ನಾವು ಮತ್ತೆ ತೇಜ್ ಅವರ ತಗೋಬಿಡ್ಬೋದು. ಬೆಳಗ್ಗೆಯಿಂದ ತೇಜಿಗೆ ಹೆಂಗ್ ಹುಡ್ಕಕ್ಕ ಗೈಸ್ ಇವಾಗ ಗೊತ್ತಾಯ್ತೈತೆ ಗೈಸ್ ನನಗೆ ಮದ್ವೆ ಶಾಪಿಂಗ್ ಎಷ್ಟು ಕಷ್ಟ ಅಂತ. ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಗೈಸ್ ಮದ್ವೆ ಶಾಪಿಂಗ್. ಓಕೆನಾ ನಿಮ್ಗೆ? ಎಷ್ಟು ಓಕೆ ಕೇಳು ಮತ್ತೆ ಎಷ್ಟು ಅಂತ. ಇಲ್ಲ ನೋಡಕ್ ಏನ್ ಹಿಂಗ್ ಕಾಣಿಸ್ತೈತೆ? ಡಿಫ್ರೆಂಟ್ ಚೆನ್ನಾಗೈತೆ. ಬಟ್ಟೆ ಮೇಲೆ ಹಾಕೊಂಡಿದ್ಯಲ್ಲ, ಮಾತಾಡೇನಿದೆ. ಅಂತೂ ಇಂತೂ 4-5 ಅಂಗಡಿಗೆ ಹೋಗಿ ಅವಾಗ್ಲಿಂದ ಓಡಾಡಿ ಫುಲ್ ಸುಸ್ತಾಗ್ಬಿಟ್ಟಿದೀನಿ. ಮಾತಾಡಕ್ಕೆ ಆಗ್ತಾ ಇಲ್ಲ. ನೀವಯ್ಯ ನೋಡಿ ಯಾವಾಗ್ಲೂ ಬೈಕೊಂಡಿರ್ತೀರ. ಇನ್ನು ಎಷ್ಟು ಶಾಪಿಂಗ್ ಇದ್ರಲ್ಲಿ ಐತೆ ಗೊತ್ತಾ? ಇದೇನಾದ್ರೂ ಇದಾಗೋದ್ರೆ ಇದು ಅದೆಲ್ಲ ಗೈಸ್ ಈಗ ಒಂದು ನೆಕ್ಸ್ಟ್ ಇನ್ನ ನೋಡ್ತಾಳಂತೆ. ಅದ್ ಯಾವ್ದು ಇಷ್ಟ ಆಗ್ಲಿಲ್ಲ ಅಂದ್ರೆ ಇದೇ ಫೈನಲ್. ನಡಿಯಲ್ಲಿ ಇದೇ ಫೈನಲ್ ಮಾಡ್ತಾಳೆ. ಬ್ರೋ ಇದೇ ತರ ಬೇರೆ ತೋರಿಸಿ. ಅದೇನಾ? ಅದ್ ಬಿಟ್ರಿಲ್ವಾ? ಮದ್ವೆ ಶಾಪಿಂಗ್ ಅಣ್ಣ, ಚೆನ್ನಾಗಿರೋದ್ ತೋರ್ಸ್ರಿ ಮದ್ವೆಗೆ. ಸುರಭಿ ಎಷ್ಟ್ ಕಷ್ಟ ಐತೆ ಶಾಪಿಂಗು. ನೋಡಿ ಇಟ್ಕೊಂಡದು ಅಲ್ಲೇ ಹಾಕ್ತಾರೆ. ಏನ್ ಹೇಳ್ತಿದ್ದಲ್ಲ? ಮೈಕ್ ಡಗ್ ಅನ್ನತ್ತೆ ಅಲ್ಲಿ. ಗೈಸ್ ಏನ್ ಗೊತ್ತಾ, ಇವಳಿಗೆ ಮೈಕ್ ಇಲ್ಲಿ ಕೊಡಿ ಅಂತೀರ, ಮೈಕ್ ಕೊಟ್ರೆ ಇಟ್ಕೊಂಡು ಮಾತಾಡೋದೆಲ್ಲ ನೆಟ್ಟಿಗೆ. ಇನ್ನ ಎಷ್ಟು ಶಾಪಿಂಗ್ ಐತೆ ಹೇಳು. ಓಕೆನಾ? ಅದೇ ಫೈನಲ್ ಮಾಡ್ತೀಯಾ? ನಮ್ದು ಹೋಗೋಣ ನೆಕ್ಸ್ಟ್. ನಾನ್ ಬರೀ ಪೇಟ ತಗೋತೀನಿ ಈಗ ಫಸ್ಟ್. ನೋಡಿ ಇಲ್ಲಿ ಏನ್ ಮಾಡ್ತಿದ್ದಾಳೆ ಅಂತ ತೋರಿಸ್ತೀನಿ. ಇಲ್ಲೇ ಹುಡ್ಕೊಂಡು ನೋಡ್ತಿದ್ದಾಳೆ ಹೆಂಗ್ ಕಾಣಿಸ್ತಾ ಅಂದ್ಬಿಟ್ಟು. ಓಯ್
ಏನ್ ಮಾಡ್ತಾ ಇದೀಯಾ? ಉಟ್ಕೊಂಡು ಟ್ರೈ ಮಾಡ್ತಾ ಇದೀನಿ, ಲೈಕ್ ಕಲರ್ ಕಾಂಬಿನೇಷನ್ ಮಾಡ್ತಾ ಇದೀನಿ. ಚೆನ್ನಾಗಿ ಕಾಣಿಸ್ತಿದೆ. ಸೊ ಗೈಸ್ ಇನ್ನೊಂದೇನಂದ್ರೆ ಮದ್ವೆಗೆ ಆಗಿರ್ಬೋದು ಎಲ್ಲ ನಾವೇ ಮಾಡ್ಕೋತಿರೋದು ಅರ್ಜೆಂಟಲ್ಲಿ. ಏನು ಅಂತ ಲಾಸ್ಟಲ್ಲಿ ಹೇಳ್ತೀನಿ ಏನಕ್ಕೆ ಇಷ್ಟು ಅರ್ಜೆಂಟಾಗಿ ಮಾಡ್ಕೊಂಡಿದ್ದು ಅಂತ. ಸೊ ಪ್ರತಿಯೊಂದು ಡೀಟೇಲ್ಸ್ನ ಅಪ್ಡೇಟ್ ಮಾಡ್ತಿರ್ತೀನಿ ನಿಮಗೆ. ಇಲ್ಲಿ ನನ್ಗೆ ಆಗ್ತಿಲ್ಲ ಗೈಸ್, ಇನ್ನು ಎಷ್ಟೆಷ್ಟು ಅದು ಇವ್ರಿಬ್ರು ಅದಕ್ಕೆ ಕರ್ಕೊಬಂದೆ. ಸಿಕ್ಕಾಪಟ್ಟೆ ರೋದನೆ ಆಗ್ತೈತೆ ಶಾಪಿಂಗಲ್ಲಿ, ಸಿಕ್ಕಾಪಟ್ಟೆ. ನೋಡಿ ಇವಳನ್ನ, ಓಯ್ ಅಲ್ಲೇನು ಕಾಣದ್ ನೋಡಿ ಗೈಸ್, ಹೆಂಗ್ ಬಿಟ್ಟೋಡು. ಓಕೆನಾ? ಅದೇ ಫೈನಲ್ ಮಾಡ್ಬಿಟ್ಟವಳ ಗೈಸ್, ಒಳ್ಳೆ ಹುಡುಗಿ ಅಲ್ಲ. ಈಜಿಗೂ ಇದು ಏನಾದ್ರು ಕಷ್ಟ ಕೊಡೋದು ಬೇಡ ಅಂತ ಇದನ್ನೇ ಫೈನಲ್ ಮಾಡ್ಬಿಡೋಣ. ಫೈನಲಿ ಇವಳ್ದು ಸೆಲೆಕ್ಟ್ ಮಾಡಾಯ್ತು. ಈಗ ಆ ವೈಕ್ಲುಗಳು ಇನ್ನೊಬ್ರು ಕಪಲ್ಸ್ ಇದ್ರಲ್ಲ, ಗೆ ಕಪಲ್ಸ್, ಸಾರಿ ಬೇಜಾರ್ ಮಾಡ್ಕೊಬಿಟ್ರಿ, ಬ್ಲಾಗ್ ಮಾಡ್ತಿದ್ರೆ ಅವರು, ಸುಮ್ಮನೆ ತಮಾಷೆಗೆ ಅಷ್ಟೇ ಹೇಳಿರೋದು. ಗೈಸ್ ಕಾಲ್ ನೋಯ್ತು, ಇಷ್ಟೊತ್ತವರೆಗೂ ನಿಂತ್ಕೊಂಡು ಎಲ್ಲ ಆಯ್ತಾ ಎಲ್ಲ ಕಾಲ್ ನೋಯ್ತೈತೆ, ಕಾಲೆಲ್ಲ ನೋವ್ತೈತೆ. ಇನ್ನು ಜ್ಯುವೆಲರಿ ನೋಡ್ಬೇಕು ಗೈಸ್, ಇನ್ನು ಇವ್ರಿಗೆ ಬಟ್ಟೆ ನೋಡ್ಬೇಕು, ಮನೆಯವ್ರಿಗೆಲ್ಲ ತಗೋಬೇಕು. ಅದೇ ಹೇಳಿದ್ದು, ಎಲ್ಲ ಪ್ರಿಪ್ರೇಷನ್ ಅಂದ್ರೆ ಅಷ್ಟೇ ತಾನೆ, ಎಲ್ಲ ಪ್ರಿಪ್ರೇಷನ್ ಅಂದ್ರೆ ಎಲ್ಲ ಇರ್ಬೇಕಲ್ವಾ, ಹಂಗೆ. ನಾನು ಹಿಂಗೆ ಗೈಸ್, ನಂಗೆ ಒಂದಷ್ಟು ದೂರ ಓಡಾಡ್ತೀನಿ, ಅದಾದ್ಮೇಲೆ ಆಗಲ್ಲ ಕೂತ್ಕೊಬಿಡೋದೆ. ಹೋಯ್ತಾ ಇದ್ರು ಗೈಸ್ ಹುಡಿಕೊಂಡು ಎಲ್ಗೋ, ನಾನ್ ಕರ್ದೆ, ಬಂದ್ರು ಛೇ ಮಾ ಅಂತೆ. ಫೈನಲಿ ತಗೋಬಿಟ್ಲು ಸುರಭಿ ಕೊನೆಗೂನು. ಏನು ಶೂಸ್ ಎಲ್ಲಿ ಅಂತ ಕೇಳಿದ್ರೆ ನಿನ್ ಶೂಸ್ ನನಗೆ ಗೊತ್ತಾ? ಬಾ ಕೆಳಗಡೆ ನೋಡು, ಕೆಳಗಡೆ ಇರುತ್ತೆ ಹೇಳಿ. ಕೆಳಗಡೆ ಹೋಗುತ್ತೆ, ಕೊಟ್ಬಿಡೋದಕ್ಕೆ ಟೈಮ್ ಆಗುತ್ತೆ. ನೀನಿಕ್ಕಿಲ್ವಾ? ನಾನು ಇವನಿಕ್ಕೋನೆ ಅನ್ಕೊಂಡ್, ಗಾಡ್ ಪ್ರಾಮಿಸ್ ಅವನಿಕ್ಕೋನೆ ಅನ್ಕೊಂಡ್ ಕೇಳಿದೆ. ನಡಿ ಬರೀ ಕಲ್ಲಲ್ಲಿ ನಡಿ ಬ್ರೋ, ನೀನು ಎತ್ತಿಕ್ಕಿಲ್ವಾ? ತಗೊಡ್ತಾನ ನಡಿ. ಅಲ್ಲ ನಿಜ ಸೈಡ್ ಬನ್ನಿ, ಹೌದೌದು. ಅಲ್ಲ ಹೋಯ್ತು, ನಾನ್ ನಿಜ ನೀನ್ ಕೊಟ್ಟಿದ್ಯಾ ಅನ್ಕೊಂಡು ಹೇಳಿದ್ದು. ಇಲ್ಲ ನಾನು ಅವಾಗ್ಲೇ ಕೇಳಿದ್ದೀನಿ, ಇವಾಗ ಮುಟ್ಟಿಲ್ಲ. ಎಷ್ಟದು? ಎರಡು ಕಾನ್ವರ್ಸ್ ಬೂಟ್ಸ್ ಅಂತೆ. ಇಲ್ಲೇ ಇತ್ತು, ನಾನು ಹೇಳ್ದನಲ್ಲ ಶೂ ಎತ್ತಿಕ್ಕಿಲ್ಲ ಅಂತ, ಅವಾಗ ಇಲ್ಲೇ ಇತ್ತು. ಕಾಣಂಗ್ ಇಟ್ಬಿಟ್ಟು ನೋಡಿ ಗೈಸ್, ಅದ್ ಹಿಂಗ ಅಂದ್ರೆ ಕಾಣುತ್ತ ಇಲ್ಲಿ ಹೇ ಬಿಡು. ನನ್ ಕೈಲಿ ಹಿಡಿಸ್ತಾ ಇದಿ, ನಾನು ಎತ್ಕೊಬರಕ್ ಹೋದೆ ತಾನೆ. ಇನ್ನ ಐತಲ್ಲ ನಂದು, ಇನ್ನೇನು ಇವಂದ ಐತೆ, ಇವ್ರಿಬ್ರದ್ದು ಕಪಲ್ಸ್. ಏನು ಬಟ್ಟೆ ಶಾಪಿಂಗ್ ಮುಗೀತಾ? ಇನ್ನ ಮೇಡಮ್ ನಿಮಿಷ, ಇವ್ರಿಗೆ ಬೇಜಾರಾಗ್ಬಿಟ್ಟಿದೆ, ಇವ್ರಿಗೊಂದು ಅಂಗಡಿ ನೋಡಿದ್ರು. ಏನಕ್ಕೆ? ನಮ್ಮವ್ರಿಗೆ ಬೇಜಾರಾಗ್ಬಿಟ್ಟಿದೆ. ನೋಡ್ತೀನಿ ಬಾಬ್ರು, ಬಟ್ಟೆ ಸಿಕ್ಕಿಲ್ಲ ಅಂತ. ನಿಮ್ಗೆ ಎಷ್ಟು ಮೀಟರ್ ಬೇಕು? 1 ಮೀಟರ್ ಎಕ್ಸ್ಟ್ರಾನೇ ತಗೋ, ಪರವಾಗಿಲ್ಲ. ಇನ್ನ ಏನ್ ಶಾಪಿಂಗ್ ಮುಗ್ದೋಯ್ತಾ? ನಡಿ ಬ್ರೋ, ಎಲ್ಲಿ ಪೇಟೆ ಎಲ್ಲ ಎಲ್ಲಿ ಸಿಗುತ್ತಾ ಇಲ್ಲಿ? ಸರಿ ಥ್ಯಾಂಕ್ಸ್. ನಾನು ಹೋಯ್ ನಡಿ ಇದು ನನ್ನ ಮಾಗೆ. ನಡಿ ಇವ್ರು ಗೈಸ್, ಅವ್ರಿಬ್ರು ಸೈಕ್ ಆಗ್ಬಿಟ್ಟವ್ರು, ಫುಲ್ ಫಿಕ್ಸ್ ಆಗೋರು. ಹೆಂಗ ಇನ್ನೊಂದ್ಸಲ ಮಾಡಿ, ಅಲ್ಲಲ್ಲ ಇಲ್ಲಿ ಇಡ್ಕೊ, ಇಲ್ಲಲ್ಲ ಅಲ್ಲಿ ಇಡ್ಕೊ. ಚೆನ್ನಾಗೈತೆ ಗೈಸ್, ಎಲ್ಲ ಕಾಸ್ಟ್ಯೂಮ್ ಎಲ್ಲ ಮಸ್ತ್ ಆಗಿದೆ. ಪೇಟ ನೋಡೋಣ ಬನ್ರಿ ಫಸ್ಟ್. ಏನೇ ಆತರ ಪೇಟ ಚೆನ್ನಾಗ್ ಕಾಣತ್ತಾ? ಏನೇ ಇವನು ಏನೋ ಸಾರಿ ಏನು ನಡಿ ಒಳಗಡೆ. ಏನು ಆಯ್ತು, ಏನಗ್ಯ ನೋಡು ನೋಡು ಏನೇ
ಏನೇ ಅಷ್ಟನ ಇರೋದು ಕಲೆಕ್ಷನ್. ಎಷ್ಟು ಪ್ರೈಸ್? ನಿಕಾಲ್ ಕಡೆ ಇಲ್ಲಿ ಕೆಳಗಡೆ ಟ್ಯಾಗ್ ಐತೆ ನೋಡಿ. ಚೆನ್ನಾಯ್ತಪ್ಪ. ಟ್ಯಾಗ್ ಟ್ಯಾಗ ಫೋಟೋ ತೆಗಿ ಹೆಂಗ್ ಕಾಣುತ್ತೆ? ನೋಯ್ತೈತೆ ಗಾಯ್ಸ್. ಅದೇ ನನಗೆ ಎಷ್ಟು ಈ ನಮ್ಮ ಬ್ರೈಡ್ಸ್ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಯಾಕಂದ್ರೆ ಇಲ್ಲಿ ನನ್ಗೆ ಎಷ್ಟು ರಿಸ್ಕ್ ಆಗ್ತೈತೆ ಅಂತ, ಜಸ್ಟ್ ಒನ್ ಡೇಗೆನೆ ಇಷ್ಟು ರಿಸ್ಕ್ ಆಗ್ತೈತೆ ಅಲ್ಲ. ಈಗ ಪ್ರಿಪ್ರೇಷನ್ ಏನೋ ಗ್ರ್ಯಾಂಡ್ ಆಗಿ ಮಾಡ್ಕೊಂಡಿದ್ರೆ ಒಂದು 2 ತಿಂಗಳು ಮುಂಚೆನೆ ನಾನು ರೆಡಿ ಮಾಡ್ಕೋಬೇಕಾಯ್ತಿತ್ತು ಅನ್ಸುತ್ತೆ ಅಲ್ವಾ. ಹಿಂಸೆ ಗಾಯ್ಸ್ ಇವೆಲ್ಲ. ಮದ್ವೆ ಏನಾರ ಹಂಗ ನನ್ ಮದ್ವೆಗ ಹಿಂಸೆನಾ ನಿಮ್ಗೆ? ಹಂಗ ಹೇಳ್ರಿ, ಮದ್ವೆ ಏನಾರೇ ಹಿಂಸೆ ಅಂತೆ. ಮೆಟ್ರೋದಲ್ಲಿ ಬಂದ ನಾವು ಮೆಟ್ರೋದಲ್ಲಿ ವಿಡಿಯೋ ಮಾಡಕ್ ಆಗ್ತಿರ್ಲಿಲ್ಲ, ಸುಸ್ತಾಗ್ಬಿಟ್ಟಿದ್ವಿ ಗಾಯ್ಸ್. ಇವಳು ಅಂತ ಕೇಳಂಗೆ ಇಲ್ಲ. ಅವನು ಇವ್ರಪ್ಪ ಇವ್ರ ಹುಡುಗನ ಹುಡುಗಿ ವಾಶ್ರೂಮ್ ಹೋಗಿದ್ದಾರೆ. ಹೋಗಿ 1 ಅವರ್ ಆಯ್ತು ಗಾಯ್ಸ್, ಬಂದಿಲ್ಲ. ಇದನ್ನ ಕೈ ಬೇರೆ ನಂತೈತೆ, ವ್ಲಾಗ್ ಮಾಡಕ್ ಆಗ್ತಿಲ್ಲ. ಅಲ್ಲಿ ಇವಳು ಸ್ವಲ್ಪ ಶಾಪಿಂಗ್ ಮುಗೀತು ಗಾಯ್ಸ್, ಇನ್ನ ತುಂಬಾ ಶಾಪಿಂಗ್ಸ್ ಇದೆ. ಬನ್ರಿ ಏನೇನಂತ ಅಪ್ಡೇಟ್ ಮಾಡ್ತಿರ್ತೀನಿ. ಸದ್ಯಕ್ಕೆ ಹೊಟ್ಟೆ ಎಷ್ಟೈತೆ, ಊಟ ಮಾಡಕ್ಕೂ ಬರ್ಲಿ ಅವನು, ಬ್ಲಾಗ್ ಮಾಡ್ತೀನಿ. ಎಷ್ಟು ಇವು ಗಾಯ್ಸ್ ವಾಶ್ರೂಮ್ ಹೋಗಿ ಮನೇಲೂ ಹಂಗೇನೆ, ಮೆಟ್ರಾಗ್ ಬಂದ್ರು ಹಂಗೇನೆ. ಶಾಪಿಂಗ್ ತಕ್ಕ ಮಟ್ಟಿಗೆ ಮುಗ್ದಿದೆ. ಸೊ ಸುರಭಿಗೆ ಹೆಂಗ ಅನಿಸ್ತು ಚಿಕ್ಕಪೇಟೆ ಎಕ್ಸ್ಪೀರಿಯನ್ಸ್ ಶಾಪಿಂಗ್? ಹೋಗ್ಬೇಕು, ಇನ್ನೊಂದ್ಸತಿ ಹೋಗ್ಬಾರ್ದು ಹಂಗನಿಸ್ತಾ? ಕಾಲೆಲ್ಲ ಒಂದ್ಸತಿ ಹೋಗ್ಬಿಟ್ರೆ ಆ ಸ್ಟ್ರೀಟ್ ಅಲ್ಲಿ ನಡೆದು ಕಾಲೆಲ್ಲ ಬಿದ್ದು ಹೋಗ್ಬಿಡುತ್ತೆ. ಸೊ ಇವಾಗ ಇವನು ನಾವು ಎಲ್ಲ ಮನೆಗೆ ಹೊರಡ್ತಿದೀವಿ. ಬೈಸ್ ಇವ್ರೊಂದ್ ಕಪಲ್. ಒಂದ್ ಮುತ್ ಕೊಟ್ಬಿಡ್ ಕೆನ್ನೆಗೆ. ಗೈಸ್ ಒಂದ್ ಹೇಳ್ಬೇಕು ಏನಂದ್ರೆ, ನಮ್ಮ ಹುಡುಗಿಗೆ ಏನೋ ಕೊಡ್ಸಕ್ ಆಗ್ಲಿಲ್ಲ. ಅದೇ ಕನ್ಫ್ಯೂಸ್ ಆಗಿದ್ಯಾ? ಅವಳು ಏನು ಬೇಡ ಅನ್ಕೊಂಡೇ ಬಂದ್ರು, ನನಗೆ ಕಷ್ಟ ಆಗ್ಬಾರ್ದು ಅಂತ. ಸೊ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ಯಾ. ಅಯ್ಯೋ ಅವ್ನ್ ಕರ್ದಿದ್ ಹೆಂಗಿದ್ ಗೊತ್ತಾ? ಹಿಂಗೆ ಗೈಸ್ ನೋಡಿ ಅದನ್ನ ಹೆಂಗೆ ಒಳ್ಳೆ ಸೈಡಿಗೆ ಕರ್ದಂಗಿದ್ದಾನೆ ಅಲ್ಲ. ಸೊ ಗೈಸ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ನಾನು ಮನೆಗೆ ಹೋಗ್ತೀನಿ ಇವಾಗ. ಸುರಭಿ ಬ್ಲಾಗ್ ನ ಎಂಡ್ ಮಾಡ್ತಾಳೆ. ಎಂಡ್ ಮಾಡ್ಬಿಡಪ್ಪ, ಕಾಪಿರೈಟ್ ಬರುತ್ತೆ. ಸೊ ಗೈಸ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೈ ಗಾಯ್ಸ್. ಅಂಡ್ ಅಪ್ಡೇಟ್ ನ ಕೊಡ್ತಾ ಬರ್ತಿರ್ತೀವಿ, ಮದ್ವೆ ಅಪ್ಡೇಟ್ ನ ಯಾವ ತರ ಪ್ರಿಪರೇಷನ್ ನಡೀತಿದೆ ಅಂತ. ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಬಾಯ್ ಮಾಡ್ಬಿಡಿ. ಬಾಯ್ ಸುರಭಿ, ಬಾಯ್.